ಇನ್ನು ನಿದ್ದೆ ಮಾಡದೆ ಏನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ಕೋತಿದ್ದೀರಾ? ಅಬ್ಬಾ, ಅಣ್ಣ ಏನು ಕೇಳಿಸ್ಕೊಂಡಿಲ್ಲ. ಯಪ್ಪ, ಬದುಕೊಂಡ್ವಿ. ಥ್ಯಾಂಕ್ ಗಾಡ್. ಏನು ಮುಖ ನೋಡ್ಕೋತಿದ್ದೀರಾ? ಏನ್ ವಿಷಯ? ಏನಿಲ್ಲ ಅಣ್ಣ, ನಾಳೆ ಹೋಮನ ಹೇಗೆಲ್ಲ ಮಾಡ್ಬೇಕು ಅಂತ ಚರ್ಚೆ ಮಾಡ್ತಿದ್ದೀವಿ. ಹೌದು ಅಪ್ಪ, ಆ ಏರ್ಪಾಟಿನ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಎಲ್ಲ ಅಭಿವಸು ನೋಡ್ಕೋತಿದ್ದಾರೆ. ನೀವು ಕೆಲಸ ಮಾಡಿದ್ರೆ ಸಾಕು. ಆಗ್ಲಿ ಮಾವ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ. ಲೇಟ್ ಆಯ್ತು, ಹೋಗಿ ನಿದ್ದೆ ಮಾಡೋಣ. ಲೋ ಅಖಿಲ್, ನಾಳೆ ನಾನು ವಾಕಿಂಗ್ ಹೋಗ್ಬೇಕು. ಬೆಳಗ್ಗೆನೆ ಬಂದು ನನ್ನ ಎಬ್ಸು. ಅಮ್ಮಂಗೆ ಹೇಳ್ಬೋದಲ್ಲಪ್ಪ, ನನಗೆ ಹೇಳ್ತಿದ್ರಲ್ಲ. ಏನ್ ಅಖಿಲ್, ಮಾವನವ್ರು ಅಷ್ಟೊಂದು ಕೇಳ್ಕೊತಿದ್ದಾರೆ, ಇಲ್ಲ ಅಂತ್ಯಾ? ನೀವು ಹೋಗಿ ನಿದ್ದೆ ಮಾಡಿ ಮಾವ. ನಾಳೆ ಅರ್ಲಿ ಮಾರ್ನಿಂಗ್ ಇವ್ರು ಬಂದು ನಿಮ್ಮನ್ನ ಎದ್ದೇಳಿಸ್ತಾರೆ. ಸರಿ, ಹಾಗೆ ಆಗ್ಲಿ. ನೀವುನು ಬೇಗ ಮಲ್ಕೊಳ್ಳಿ. ಹಾ. ಬೆಳಿಗ್ಗೆ ನಂಗಂತೂ ಹೆಸರು ಆಗಲ್ಲ. ನೀನು ಎದ್ದಿರಲ್ಲ, ಅತ್ತೇನೂ ಎದ್ದೇಳಲ್ಲ. ನಾನಪ್ಪನ ಹೇಗೆ ಎಬ್ಸ್ಲಿ? ನನ್ಗೊಂದು ಐಡಿಯಾ ಬಂದಿದೆ ಅಖಿಲ್. ಏನೇ ಅದು? ನಾಳೆ ಮಾತಾಜಿ ಮನೆಗ್ ಬಂದ್ರೆ ನಮ್ ಬಗ್ಗೆ ನಿಜ ಆಚೆ ಬರುತ್ತೆ. ಮಾತಾಜಿನೇ ಬರ್ದಿರೋ ಹಾಗೆ ಮಾಡಿದ್ರೆ? ಅದೇಗ್ ಸಾಧ್ಯ? ಅವ್ರೇನ್ ನಮ್ಮ ಮಾತು ಕೇಳ್ತಾರ? ಬರ್ದಿರೋ ಹಾಗೆ ತಡಿಯೋಕೆ? ಅವ್ರನ್ನ ನಾವು ತಡಿಯಲ್ಲ, ಮಾವನವರೇ ತಡಿತಾರೆ. ಮಾತಾಜಿನ ಕರೆಸ್ತಿರೋದೇ ಅಣ್ಣ ಅಲ್ವೇನೆ, ಅದ್ ಹೇಗ್ ತಡಿತಾನೆ? ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಹೋಮನ ತಡಿಸ್ತಾರೆ. ಸರಿ, ಫಸ್ಟ್ ನಿನ್ ಪ್ಲಾನ್ ಏನಂತ ಹೇಳು. ನಾಳೆ ಅರ್ಲಿ ಮಾರ್ನಿಂಗ್ ಮಾವನವರು ವಾಕಿಂಗ್ ಹೋಗ್ತಾರೆ. ಮಾವನವ್ರನ್ನ ಯಾರೋ ಕಿಡ್ನಾಪ್ ಮಾಡ್ತಾರೆ. ಮಾವನವ್ರನ್ನ ಹುಡುಕೊಂಡು ಅಭಿಭಾವ ಹೋಗ್ತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಭಿಭಾವ ಸ್ಟೇಷನ್ಗೆ ಹೋಗಿ ಸೈನ್ ಹಾಕದೇ ಇದ್ರೆ ಪೊಲೀಸರು ವಸು ಅಕ್ಕನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಒಂದೇ ಕಲ್ಲಿಗೆ 2 ಹಕ್ಕಿ. ಹೋಮ ನಿಂತ ಹೋಗುತ್ತೆ, ಅಭಿಭಾವಂಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಹಾ, ಲೇ, ನೀ ನಮ್ಮ ಅಂಕದನ್ನೇ ಅನ್ಕೊಂಡಿದ್ನಲ್ಲೇ. ಇಂಥ ಬೊಂಬರ್ ಪ್ಲಾನ್ ಹೇಳ್ತಿದ್ಯಲ್ಲೇ, ಅದ್ಭುತವಾಗಿದೆ. ಮಾತಾಜಿ ಮನೆಗ್ ಬರಲ್ಲ, ನಮ್ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಅಭಿ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸ್ತಾನೆ. ಎಲ್ಲ ಚೆನ್ನಾಗಿ ಇದೆಯಾದ್ರೂ ನಾಳೆ ಅಪ್ಪನ ಯಾರು ಕಿಡ್ನಾಪ್ ಮಾಡ್ತಾರೆ? ಹಾ, ಅದನ್ನೂ ಹೇಳ್ತೀನಿ. ಅದೇ ಪ್ಲಾನ್. ಹಾ
ನಮಗೆ ಇನ್ನೂ 2 ದಿನ ಮಾತ್ರ ಟೈಮ್ ಇದೆ. ಕೋರ್ಟಿಗೆ ಹೋಗೋದ್ರೊಳಗೆ ಫುಡ್ಡಲ್ಲಿ ನಾವು ಡ್ರಗ್ಸ್ ಬೆರೆಸಿಲ್ಲ ಅಂತ ಪ್ರೂವ್ ಮಾಡಬೇಕು. ಆ MLAನೇ ಬೆರೆಸಿದ್ದು ಅಂತ ಪ್ರೂವ್ ಮಾಡಬೇಕು. ಇವತ್ತೇ ಆ 2 ಎವಿಡೆನ್ಸು ಸಿಗುತ್ತೆ ಹೊಸವ್ರೆ. ಅದಕ್ಕೆ ಅಲ್ವಾ ಈ ಹೋಮದ ನಾಟಕ ಎಲ್ಲ ಶುರು ಮಾಡಿರೋದು. ಆ ಡ್ರಾಮಾ ಶುರುವಾಗೋದ್ರೊಳಗೆ ನೀವು ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ಬರಬೇಕು. ಹೋಗಿ ರೆಡಿಯಾಗಿ. ಇನ್ನೂ ಟೈಮ್ ಇದೆಯಲ್ಲ, ಮೊದಲು ನೀವು ಫಿನಿಶ್ ಮಾಡಿ. ನಾನು ನಾವು ಮನಸ್ಸು ಮಾಡಿದ ಮಾತ್ರಕ್ಕೆ ಎಲ್ಲ ನಡೆದೋಗಲ್ಲ ಹೊಸವ್ರೆ. ಸಂಕಲ್ಪ ಶಕ್ತಿ ಇದ್ರೆ ಅನ್ಕೊಂಡಿದ್ ಕೆಲ್ಸ ಖಂಡಿತ ಆಗುತ್ತೇರಿ. ನೋಡ್ತಾ ಇರಿ, ನೀವು ಕನ್ಸ್ಕಂಡ್ ಹಾಗೆ ಎಲ್ರೂ ಒಟ್ಟಿಗೆ ಹ್ಯಾಪಿ ಆಗಿರ್ತೀವಿ. ಮನೆ ಒಳಗಡೆ ಮಳೆ ಬೀಳ್ತಿದ್ಯಲ್ಲ. ಬಿದ್ದಿದ್ದು ಮಳೆ ಅಲ್ಲ, ನೀರು. ಕಾಮನ್ ಸೆನ್ಸ್ ಇಲ್ವಾ ಆಂಟಿ? ನೀರ್ ಹಾಕದೆ ಎದ್ದೇಳ್ಸಕ್ಕಾಗಲ್ವಾ? ಪ್ಲಾನ್ ಹೇಳಿದ್ರೆ ಸಾಲ್ದೆ, ಅದನ್ನ ಪರ್ಫೆಕ್ಟ್ ಆಗಿ ನೆರವೇರಿಸಬೇಕು. ನಿಮ್ ಮಾವನ್ನ ಎಬ್ಸೋದ್ ಬಿಟ್ಟು ಇಬ್ರು ನಿದ್ದೆ ಮಾಡ್ತಿದ್ದೀರಾ? ಹೌದಲ್ವಾ? ಅಪ್ಪನ್ನ ಎದ್ದೇಳಿಸ್ಬೇಕು. ಹೋಗಿ ಎದ್ದೇಳಿಸು ಅಖಿಲ್, ನಾನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಏಯ್ ಎದ್ದೇಳೆ, ಇಬ್ರು ಹೋಗಿ ಎದ್ದೇಳ್ಸನ. ನಡಿ ನಡೀರಿ ಬೇಗ. ಬೇಗ ಬಾರೆ ಬಾರೆ. ಅಪ್ಪ, ಮಾವ ಮಾವ, ಅಣ್ಣ ಎದ್ದೇಳಿ ಮಾವ. ಅಣ್ಣ, ಯಾಕೆ ಅವ್ರನ್ನ ಬೆಳಗ್ಗೆ ಎಬ್ಬಿಸ್ತಾ ಇದ್ದೀರಾ? ಹೋಮಕ್ಕೆ ಇನ್ನು ತುಂಬಾ ಟೈಮ್ ಇದೆಯಲ್ಲ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡಿ. ಅಪ್ಪ ವಾಕಿಂಗ್ ಹೋಗ್ಬೇಕು ಅಂತಿದ್ರಮ್ಮ, ಅದಕ್ಕೆ ಎಬ್ಬಿಸ್ತಿದೀವಮ್ಮ. ಇವತ್ತು ಯಾಕೋ ಇಂಟ್ರೆಸ್ಟ್ ಇಲ್ಲ ಕಣೋ, ನಾಳೆಯಿಂದ ವಾಕಿಂಗ್ ಹೋಗ್ತೀನಿ. ಹಾಗನ್ಬಿಡಿ ಮಾಮ, ಪ್ಲಾನ್ ಎಲ್ಲ ಅಪ್ಸೆಟ್ ಆಗುತ್ತೆ. ಯಾವ ಪ್ಲಾನು? ಪ್ಲಾನ್ ಅಲ್ಲಮ್ಮ, ಅದೇ ಅಪ್ಪಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತಿದೀವಿ. ಹೌದಣ್ಣ, ಮೊದ್ಲೇ ನಿನ್ಗೆ BP, ಶುಗರು, ಎದೆ ನೋವು ಅಂತ ಮೈ ತುಂಬಾ ಕಾಯಿಲೆ ಬೇರೆ. ಬೆಳಗ್ಗೆನೆ ಎದ್ದು ವಾಕಿಂಗ್ ಮಾಡದೇ ಇದ್ರೆ ಅದು ಕಂಟ್ರೋಲ್ಗೆ ಬರಲ್ಲ. ಇಲ್ಲ ಅಂದ್ರೆ ಅದ್ಕೆ ತಾಳಿನೂ ನನ್ ತಾಳಿ ತರ ಪುಟಕ್ ಅಂದ್ಬಿಡುತ್ತೆ. ಅದ್ಕೆ ಬೆಳಗ್ಗೆ ಇಂತ ಅಶುಭ ಮಾತಾಡ್ತಾ ಇದೆಯಲ್ಲ. ಏನಂದ್ರೆ ಹೋಮ ಶುರು ಆಗೋದ್ರೊಳಗೆ ವಾಕಿಂಗ್ ಮುಗಿಸ್ಕೊಂಡು ಆಯ್ತು. ಎದ್ದೇಳಣ್ಣ, ನಿಧಾನ ಮಾವ. ಮಾವ, ಕಾಫಿ. ನನಗ್ ಬೇಡಮ್ಮ, ವಾಕಿಂಗ್ ಮುಗಿಸ್ಕೊಂಡ್ ಬಂದು ಕುಡಿತೀನಿ. ಅಪ್ಪ, ನಾನು ಬರ್ತೀನಿ. ನೀನೆಲ್ಲಿಗಣ? ವಾಕಿಂಗಿಗೋ. ಹೋಮಕ್ಕೆ ಏರ್ಪಾಟ್ ಮಾಡ್ಬೇಕಲ್ಲ, ನೀವು ಹೋದ್ರೆ ಹೇಗೆ ಭಾವ? ನಾವೆಲ್ಲ ಇದೀವಲ್ಲ ಹಾರಿಕಾ. ಮಾವನವ್ರಿಗೆ ನಿಮ್ ಭಾವ ಕಂಪ್ನಿ ಕೊಡ್ತಾರೆ. ನಿಮ್ ಮಾವ ಏನಾದ್ರು ಚಿಕ್ಕ ಮಗು ಏನೇ ಕಂಪನಿ ಕೊಡೋದಿಕ್ಕೆ? ಇನ್ನು ತುಂಬಾ ಕೆಲ್ಸ ಇದೆ ಮನೇಲಿ. ಹೌದು ಭಾಸ್ಕರ್, ಅಭಿ ವಸುನು ಬ್ಯುಸಿ ಇದಾರಲ್ಲ, ನಿಮ್ಮಪ್ಪ ಒಬ್ರೆ ವಾಕಿಂಗ್ ಮುಗಿಸ್ಕೊಂಡು ಬರ್ಲಿ ಬಿಡು. ಏನಂದ್ರೆ
ತುಂಬಾ ದೂರ ಹೋಗದೆ ಬಿಸಿಲು ಹೆಚ್ಚಾಗೋಕ್ಕೂ ಮುಂಚೆ ಮನೆಗೆ ಬಂದ್ಬಿಡಿ. ಹಾ ಆಯ್ತು. ಯಾವತ್ತೂ ಇಲ್ದಿದ್ದು ಮಾವನವ್ರ ಆರೋಗ್ಯದ ಮೇಲೆ ಇವ್ರು ಇಷ್ಟು ಕಾಳಜಿ ತೋರಿಸ್ತಿದಾರಲ್ಲ. ಅದೇ ನಂಗೂ ಡೌಟ್ ಆಗ್ತಾ ಇದೆ, ಇವ್ರು ಮೂವರು ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ. ಅಲ್ಲ, ನಿಮ್ಮ ಅಪ್ಪನ ಮೇಲೆ ಏನ್ ಪ್ಲಾನ್ ಮಾಡ್ತಾರೋ? ನೀವು ನಿಮ್ಮ ಅನುಮಾನಗಳು. ಡ್ಯಾಡಿ, ಹಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ವಾಕಿಂಗ್ಗೆ ಅಭಿ. ಹೋಮ ಶುರು ಆಗೋಷ್ಟರಲ್ಲಿ ಬಂದ್ಬಿಡ್ತೀನಿ. ಆಯ್ತು ಡ್ಯಾಡಿ, ನಾನು ಕೂಡ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರಬೇಕು. ಅದೊಂದು ಬೇರೆ ಇದೆಯಲ್ಲ, ಬೇಗ ಹೋಗಿ ಬಂದ್ಬಿಡು. ಸರಿ ಡ್ಯಾಡಿ. ನೀವೂನು ಬಿಸಿಲು ಹೆಚ್ಚಾಗೋ ಮುಂಚೆ ಹೋಗಿ ಬಂದ್ಬಿಡಿ ಮಾವ. ಆಯ್ತಮ್ಮ. ನಡೀರಿ, ನೀವು ರೆಡಿ ಆಗ್ಬಿಡಿ. ಈ ನಾಟಕಕ್ಕೇನು ಕಮ್ಮಿ ಇಲ್ಲ. ಭೂತ ಭಗವದ್ಗೀತೆ ಓದೋ ಥರ, ಬೆಕ್ಕು ದೇವ್ರ ಧ್ಯಾನ ಮಾಡೋ ಥರ, ಬೆಳಿಗ್ಗೆ ಸಿದ್ಧಾಂತ, ಸಂಜೆ ಆದರೆ ರಾಧಾಂತ. ಇವನಿಗೆ ಸಾಯೋ ಕಾಲ ಬಂದಮೇಲೆ ಬೀದಿ ಹೆಣ ಹಾಕಿ ಸಾಯ್ತಾನೆ. ಏ ಬೇನಾಮಿ, ಏನೋ ಒದರ್ತಿದ್ಯಾ? ನಿಮಗೆ ಕೇಳಿಸ್ಬಿಡ್ತಾ ಸರ್? ಮನ್ಸಲ್ಲಿ ಅಂದ್ಕೊಳ್ಳೋದನ್ನ ಬಾಯ್ ಬಿಟ್ಟು ಹೇಳ್ತೀಯಲ್ಲೋ ದರಿದ್ರದನೆ. ಏ ಅಖಿಲ್, ಬೇಗ MLA ಅವ್ರಿಗೆ ಫೋನ್ ಮಾಡು. ಮಾಡ್ತೀನಿ. ಆ ದಡಿಯ ಇನ್ನೂ ಎದ್ದಿರ್ತಾನೋ ಇಲ್ವೋ? ಫೋನ್ ರಿಂಗ್ ಆಗ್ತಿದೆ, ಹೋಗಿ ತಗೊಂಡ್ ಬಾ. ಲೋ ಚಿಕ್ಕೋನೆ, ಸ್ಪೀಕರ್ ಆನ್ ಮಾಡು. ಯಾರು? ಅಖಿಲ್ ಅವರು ಸರ್. ಬೆಳಿಗ್ಗೆನೆ ಮಾಡ್ತಿದ್ದಾನಲ್ಲೋ. ಹಲೋ, ಗುಡ್ ಮಾರ್ನಿಂಗ್ ಸರ್. ಬೆಳಿಗ್ಗೆನೆ ಫೋನ್ ಮಾಡಿ ಗುಡ್ ಮಾರ್ನಿಂಗ್ ಹೇಳುವಂತ ನಾನು ಕೇಳದ್ನ? ಇಲ್ಲ ಸರ್, ಈಗ ತಾನೇ ನಮ್ಮಪ್ಪ ವಾಕಿಂಗ್ ಹೋದ್ರು. ಅದಕ್ಕೆ ನಾನೇನ್ ಮಾಡ್ಬೇಕು? ನಾನು ವಾಕಿಂಗ್ ಹೋಗಿ ನಿಮ್ಮ ಅಪ್ಪಂಗೆ ಹಲೋ ಹೇಳಿ ಬರ್ಬೇಕಿತ್ತ? ಅಲ್ಲ ಅಂಕಲ್, ನಮ್ಮ ಅಭಿಭಾವನವರು ಇವತ್ತು ಸ್ಟೇಷನ್ಗೆ ಹೋಗಿ ಸೈನ್ ಮಾಡೋದನ್ನ ತಡೀರಿ ಅಂತ ನೀವ್ ಹೇಳಿದ್ರಲ್ಲ. ಹೌದು ಹೇಳಿದ್ದೆ. ಅದಕ್ಕೂ ನಿಮ್ ಮಾವನ್ ವಾಕಿಂಗು ಸಂಬಂಧ ಏನೋ? ವಾಕಿಂಗ್ ಹೋಗಿರೋ ನಮ್ಮ ಮಾವನ್ನ ನಿಮ್ ಕಡೆಯವರು ಕಿಡ್ನಾಪ್ ಮಾಡಿದ್ರು ಅನ್ಕೊಳ್ಳಿ. ಸ್ಟೇಷನ್ಗೆ ಹೋಗ್ಬೇಕಿರೋ ನಮ್ಮ ಅಭಿಭಾವ ಮಾವನ್ನ ಹುಡುಕೊಂಡು ಹೋಗ್ತಾರೆ. ಅರ್ಥ ಆಯ್ತಮ್ಮ, ಅದ್ಭುತವಾಗಿ ಪ್ಲಾನ್ ಮಾಡಿದೀರಾ. ಈಗ ನಮ್ಮ ಹುಡುಗರನ್ನ ಕಳಿಸಿ ನಿಮ್ ಮಾವನ್ನ ಕಿಡ್ನಾಪ್ ಮಾಡಿಸ್ತೀನಿ. ನಮ್ಮ ಅಣ್ಣನ ಕಿಡ್ನಾಪ್ ಮಾತ್ರ ಮಾಡಿಸಿ MLA ಅವರೇ, ಇನ್ನೇನು ಮಾಡಬೇಡಿ. ಈ ಪ್ಲಾನ್ ಅಲ್ಲಿ ಇನ್ನೂ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? ಎಲ್ರೂ 1 by 1 ಮಾತಾಡ್ತಿದ್ದಾರೆ. ನಾವು ಮೂರೇ ಇದ್ದೀವಿ ಸರ್. ನಾವು ಮೂರಿಗೆ ಈಗ ನಿಮಗ್ ಬಿಟ್ರೆ 5ನೇ ವ್ಯಕ್ತಿ ಈ ಪ್ಲಾನ್ ಗೊತ್ತಿಲ್ಲ. ನಮ್ PAಗೂ ಗೊತ್ತು ಬಿಡಯ್ಯ. ನೀವು ಫೋನ್ ಇಟ್ಬಿಡಿ, ನಾನ್ ನೋಡ್ಕೋತೀನಿ. ಏ PA ಸರ್, ನಮ್ ರೌಡಿ ರಂಗಣ್ಣಂಗೆ ಫೋನ್ ಮಾಡು. ಅಭಿ ಉಳ್ಕೊಂಡಿರೋ ಮನೆ ಅಡ್ರೆಸ್ಸು ಲೊಕೇಶನ್ನು ಕಳಿಸ್ಕೊಡು. ಓಕೆ ಸರ್. ಅಲ್ಲೇ ಸುತ್ತಮುತ್ತ ಎಲ್ಲೋ ಆ ಮುದ್ಕ ವಾಕಿಂಗ್ ಮಾಡ್ತಿರ್ತಾನೆ, ಅವನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಾ ಅಂತ ಹೇಳು. ಓಕೆ ಸರ್. ನಮಸ್ಕಾರ ಸರ್. ಹಾ ನಮಸ್ತೆ ನಮಸ್ತೆ. ಅಲ್ಲಿ ನೋಡು, ಅಲ್ಲಿ ಕಾಣ್ತಿದ್ದಾನಲ್ಲ, ಅವನೇ ನಮ್ಮ ಹೀರೋಗೆ ಫಾದರ್. ಎತ್ತು ಬಿಡ್ಲಾ ಸರ್?
ಸದ್ಯಕ್ಕೆ ಕಿಡ್ನಾಪ್ ಮಾಡಿದ್ರೆ ಸಾಕು. ಆಮೇಲೆ ಎತ್ಬಿಡ್ಲಾ ಸರ್? ಮೊದಲು ಕಿಡ್ನಾಪ್ ಮಾಡಿ. ಮರ್ಡರ್ ಯಾವಾಗ ಮಾಡ್ಬೇಕು ಸರ್? ಲೇ ಏ ರಂಗ, ಹೇಳ್ದಷ್ಟು ಮಾಡು, ಹೋಗು. ಓಕೆ ಬಾಸ್. ಹೇಯ್ ನಡೀರೋ. ಪಾಪ ಮರ್ಡರ್ ಮಾಡೋದಕ್ಕೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್. ರಕ್ತದಾಹ ತಡ್ಕೊಳಕ್ಕಾಗ್ತಿಲ್ವೇನೋ. ಮತ್ತೆ ರೌಡಿಗಳಂದ್ರೆ ಶ್ರೀರಾಮನ್ ತರ ಸೌಮ್ಯವಾಗಿ, ಬುದ್ಧನ್ ತರ ಮೌನವಾಗಿರ್ತಾರೆ ಅನ್ಕೊಂಡ್ಯಾ? ಹಲೋ ಶಶಿಕುಮಾರ್ ಅವರೇ. ನನ್ನ ಹೆಸರು ಶಶಿಕುಮಾರ್ ರಾಮ್ಕುಮಾರ್ ಅಲ್ಲಯ್ಯ, ರಾಮ್ ಮೋಹನ್. ಯಾವುದೋ ಒಂದು ಹೆಸರು ಬಿಡಿ, ಬಂದ್ ಕಾರ್ ಹತ್ತಿ. ಯಾಕೆ? ನಾವು ನಿಮ್ಮನ್ನ ಕಿಡ್ನಾಪ್ ಮಾಡ್ತಿದೀವಿ. ಕಿಡ್ನಾಪಾ? ಏಯ್ ಹಾ, ಹೇಳ್ಕೊಂಡ್ ಬನ್ರೋ. ಹತ್ಸಿ ಗಾಡಿ. ಯಾರೋ ನೀವು? ಏಯ್ ಬಿಡ್ರೋ ಸರ್, ಪಾರ್ಟಿನ ಪಿಕಪ್ ಮಾಡಿದೀವಿ. ನಮ್ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗಿ. ಓಕೆ ಸರ್. ಆ ಅಭಿಗೆ ಫೋನ್ ಮಾಡಯ್ಯ. ನೀವೇ ಮಾಡ್ಬೋದಲ್ಲ ಸರ್? ನನ್ ಧ್ವನಿ ಗುರ್ತು ಹಿಡಿತಾನಯ್ಯ. ಫೋನ್ ಮಾಡಿ ನಾ ಹೇಳ್ಕೊಟ್ಟಂಗೆ ಹೇಳು. ಹೊಸೋರೆ ಏನು ಅಂದ್ರೆ? ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಹೊಸೋರೆ. ಬೇಗ ಬಂದ್ಬಿಡ್ರಿ. ಆ ಎಸ್ ಐ ಜೊತೆ ಜಗಳ ಮಾಡ್ಕೋಬೇಡಿ. MLA ಏನಾದ್ರೂ ಕೋಪ ಬರ್ಸಿದ್ರು ಸೈಲೆಂಟಾಗಿ ಬಂದ್ಬಿಡಿ. ಎಲ್ಲಿ ನನಗೆ ಬೇಲ್ ರದ್ದಾಗುತ್ತೋ ಅಂತ ನಿಮಗೆ ಗಾಬರಿ ಆಗ್ತಾ ಇದೆಯಾ ಹೊಸೋರೆ? ನೀವು ಹೊರಗಡೆ ಇದ್ರೇನೆ ಈ ಕೇಸಿಂದ ಪಾರಾಗಬಹುದು ರೀ. ಹಲೋ, ಯಾರು? ರಾಮ್ ಮೋಹನ್ ರಾವ್ ಅಂದ್ರೆ ಅವ್ರು ನಮ್ಮ ತಂದೆಯವ್ರೆ. ಏನು ಸಮಾಚಾರ? ಅವರು ವಾಕಿಂಗ್ ಮಾಡುವಾಗ ಶುಗರ್ ಲೆವೆಲ್ ಕಮ್ಮಿ ಆಗಿ ತಲೆ ಸುತ್ತ ಬಿದ್ಬಿಟ್ರು. ಈಗ ನಮ್ಮ ಡ್ಯಾಡಿ ಹೇಗಿದ್ದಾರೆ? ಅವ್ರಿಗೆ ನಡೆಯಕ್ಕಾಗ್ತಿಲ್ಲ. ಅಡ್ರೆಸ್ ಶೇರ್ ಮಾಡ್ತೀನಿ, ಬಂದು ಕರ್ಕೊಂಡೋಗಿ. ಈಗಲೇ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಗಿತ್ತು ಸರ್? ಏನಾಯ್ತು ರೀ? ವಾಕಿಂಗ್ ಅಂತ ಹೋಗಿ ಡ್ಯಾಡಿಗೆ ತಲೆ ಸುತ್ತ ಬಿದ್ದೋಗಿದಾರಂತೆ. ನಾನು ಹೋಗಿ ಕರ್ಕೊಂಬರ್ತೀನಿ. ನಾನು ಬರ್ತೀನಿ ರೀ. ನೀವು ಯಾಕ್ರಿ? ನಾನು ಕರ್ಕೊಂಬರ್ತೀನಿ. ನನಗೆ ಗಾಬರಿ ಆಗ್ತಿದೆ ರೀ, ನಾನು ಬರ್ತೀನಿ. ಪ್ಲೀಸ್, ಬೇಕಾಗಿಲ್ಲ. ನೀವು ಮನೇಲಿರಿ. ಅಭಿ ಜೊತೆಲಿ ವಸುನು ಹೋಗ್ತಿದ್ದಾಳಲ್ಲ. ಹೋದ್ರೆ ಹೋಗ್ಲಿ ಬಿಡುತ್ತೆ. ಇಬ್ಬರನ್ನು ಅರೆಸ್ಟ್ ಮಾಡಿಸಿ ಸ್ಟೇಷನ್ ಕಳ್ಸೋಣ. ಫಸ್ಟ್ MLA ಅವ್ರಿಗೆ ಫೋನ್ ಮಾಡು. ಬೇಗ ಮಾಡು. ಹೇಯ್, ಕಿರ್ಚಿದ್ರೆ ಕೊಚ್ಚಾಕ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ಸರ್ ಅವ್ರೆ. ಹೇಳಪ್ಪ. ನಮ್ಮ ಅಣ್ಣ ಅದಕ್ಕೆ ಹೊರಟಿದ್ದಾರೆ ಸರ್. ಹಾ, ಬರ್ಲಿ ಬಿಡು. ನಿಮ್ಮ ಅಣ್ಣನ್ನ ಲಾಕ್ ಮಾಡಿಸ್ತೀವಿ. ನಿಮ್ಮ ಅತ್ತಿಗೆನ ಅರೆಸ್ಟ್ ಮಾಡಿಸಿ ಸ್ಟೇಷನ್ಗೆ ಕಳಿಸ್ತೀವಿ. ಮತ್ತೆ ನಮ್ಮಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತೀವಿ ಬಿಡು. ಅವರಿಗೆ ನಮ್ಮೇಲೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಆಯ್ತಪ್ಪ, ಕೆಲಸ ಮುಗಿಸಿದ ಕೂಡಲೇ ಫೋನ್ ಮಾಡ್ತೀನಿ ಬಿಡು. ಏನಾಯ್ತು? ನಮ್ ಪ್ಲಾನ್ ಸಕ್ಸಸ್. ಹಾರಿಕಾ ಪ್ಲಾನ್ ಅಂದ್ರೆ ಸುಮ್ನೆನಾ? MLA ಸರ್, ಆ ಮುದ್ಕ ನಿಂತ್ಬಿಡ್ಲಾ ಸರ್? ಯಾರಾದ್ರೂ ಒಬ್ರನ್ನ ಎತ್ತಿಲ್ಲ ಅಂದ್ರೆ ನಿಂಗೆ ನಿದ್ದೆ ಬರಲ್ವಾ? ಏ ರಂಗ, ಆ ಮುದುಕನ್ನ ಸಾಯ್ಸಕ್ ಕರ್ಕೊಂಡ್ ಬಂದಿಲ್ವೋ? ಅವನ್ ಮಗನ್ನ ಜೈಲಿಗೆ ಕಳ್ಸಕ್ ಕರ್ಕೊಂಡ್ ಬಂದಿದೀವಿ. ಏಯ್, ಆಮೇಲೆ ಏನಾದ್ರೂ ಮಾಡ್ಬಿಟ್ಟಿಯಾ?
ಅಯ್ಯೋ ದೇವ್ರೆ ಸರ್ ಅಭಿರಾಮ್ ಬಂದ್ಬಿಟ್ಟ ಸರ್. ಏ ರಂಗ, ನೀ ಆ ಮುದುಕರ್ನ ಕರ್ಕೊಂಡು ಹಿಂದಿನ ಬಾಗಿಲಿಂದ ಎಲ್ಲಿಗಾದ್ರೂ ಹೋಗ್ಬಿಡು. ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಬಿಟ್ಬಿಡು. ಅದಾದ್ಮೇಲೆ ನಿನ್ ಮನೆ ಹೋಗು. ಬಿಟ್ಬಿಡಕ ಸರ್ ಕಿಡ್ನಾಪ್ ಮಾಡಿದ್ದು? ಕಡೆ ಪಕ್ಷ ಕೈ ಕಾಲಾದ್ರೂ ಮುರಿತೀನಿ. ಹೇಳ್ದಷ್ಟು ಮಾಡೋ. ಸರಿ ಸರ್, ಬೇಗ ಕರ್ಕೊಂಡು ಹೋಗು. ಡ್ಯಾಡಿ